ಚಿಂತಾಮಣಿ ಸರ್ಕಾರಿ ಬಾಲಕಿಯರ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಉಪಲೋಕಾಯುಕ್ತರು ದಿಢೀರ್ ಭೇಟಿ. ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ನಿಲಯದ ಅಡುಗೆ ಕೋಣೆ ಮತ್ತು ವಿದ್ಯಾರ್ಥಿಗಳ ಕೊಠಡಿಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳು ನೀಡಿದ ದೂರಿನ ಮೇಲೆ ನಿಲಯದ ವಾರ್ಡನ್ ರವರಿಗೆ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ನಿಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಟಾರ್ಗೆಟ್ ಮಾಡ್ತಾರೆ ಮಕ್ಕಳು ಟಾರ್ಗೆಟ್ ಮಾಡ್ತಾರೆ ಮಾಮೂಲಿ ಎಲ್ಲ ಬಿಡಿದ ಮಾಡೋದು ಟೈಮ್ ಮಾಡೋದು ಟೈಮ್ ಪ್ರಿಪೇರ್ ನಾಟ್ ಪ್ರಿಪೇರಿಂಗ್ ಫುಡ್ ಅಂಡ್ ನಾಟ್ ಸಪ್ಲೈಯಿಂಗ್. 1 ಗಂಟೆಗೆ ಹೋಗ್ತೀರಿ ಶಾಲೆಗೆ, ಆವಾಗ ಕಾಲೇಜ್ ಹೋಗ್ಬೇಕಾದ್ರೆ ಮಾಡಿ. ಎಷ್ಟು ಜನ ಮಕ್ಕಳು ಇದ್ದಾರೆ 1 ಗಂಟೆಗೆ ಹೋಗೋರು? ಟೆನ್ಷನ್ ಇದೆ, ಸಾಹೇಬ್ರ ಹತ್ರ ಹೇಳಿದ್ರು ಮಾಡಿಸ್ಬಿಡಿ. 1 ಗಂಟೆಗೆ ನೀವು ಕಾಲೇಜ್ ಹೋಗೋರು ಎಷ್ಟು ಜನ ಇದ್ದೀರಿ? ಕಾಲೇಜ್ ಇದೆ, ಲೇಟ್ ಮಾಡ್ತಾರೆ. 2:30 ಕೊಡಲ್ಲ ಅವರು. ಎಷ್ಟು ಜನ ಇದ್ದೀರಿ? ವಾರ್ಡನ್ ಕರೀರಿ. 1 ಗಂಟೆಗೆ ಹೋದ್ರೆ ಮತ್ತೆ ಬರೋದು ಎಷ್ಟೊತ್ತಿಗೆ? ಮಧ್ಯಾಹ್ನ ಊಟ ಇಲ್ಲ. 12 ಗಂಟೆಗೆ ಹೋಗ್ತಾರೆ ಸರ್. 1 ಗಂಟೆ ಅವ್ರ ಊಟ ಬಾಕ್ಸ್ ಹಾಕ್ಕೊಂತಾರೆ ಸರ್. ನಮ್ಗೆ ಇರೋದು ಟೈಮಿಂಗ್ 1:30ಗೆ ಸರ್. 1:30 to 2:30 ಲಂಚ್ ಅವರ್ ಇರೋದು. ಕರೆಕ್ಟ್ ರೀ. ಸ್ಕೂಲ್ 1 ಗಂಟೆಗಿದ್ದ ಅವ್ರೆ 12 ಗಂಟೆಗೆ ಹೋಗ್ತಾರೆ ಸರ್. ಅವಾಗ ಮಕ್ಕಳು ಏನ್ ಮಾಡ್ಬೇಕು? ಬಾಕ್ಸ್ ಕ್ಯಾರಿ ಕೊಡ್ತೀವಿ. ಯಾರು ಕೊಡೋದು? ನಾವೇ ಇಲ್ಲೇ ಮಾರ್ನಿಂಗ್ ಟಿಫನ್ ಕೊಡ್ತೀವಿ ಸರ್. ಮಾರ್ನಿಂಗ್ ಟಿಫನ್ ಮಧ್ಯಾಹ್ನ ಹಾಕ್ಬಿಡೋದು. 12 ಗಂಟೆಗೆ ಮತ್ತೆ ಅಂದ್ರೆ ಲೇಟ್ ಆಗಿ ಬರೋ ಅಂತ ಸ್ವಲ್ಪ ಲೇಟ್ ಆಗುತ್ತದೆ. 1 ಗಂಟೆ ಬಿಟ್ಟು ಸಾಕಾ ಇಲ್ಲಿ? 12:30ಗೆ ಬಿಡ್ತಾರೆ ಅಂತ ಹೇಳ್ತಾರೆ ಅವರು. 12:30 12ಗೆಲ್ಲ ಹೋಗ್ತಾ ಇರ್ತಾರೆ. ಹ್ಞೂ ಸರ್, 12ಗೆಲ್ಲ ಹೊಟ್ಟೋಗ್ತಾರೆ. ಅವ್ರ ಮಕ್ಕಳು ಹೋಗೋ ಟೈಮ್ ಫುಡ್ ಪ್ರಿಪೇರ್ ಅವರು ನಮ್ಮ ತಣ್ಣಗೆ ಹೋಗಿದೆ ಮುದ್ದೆಗಳು ಹೆಂಗ್ ತಿನ್ನೋದು ಅಂತ ಲೇಟ್ ಆಗಿ ಬರೋದು ಇದು ಮಾಡ್ತಾರೆ. ಟೈಮಿಂಗು 1:30 ಇಂದ 2:30 ಸರ್ ನಮ್ಮ ಚಾರ್ಟಲ್ಲಿ. ಅದು ಬಿಡಮ್ಮ, ಇವ್ರಿಗೆ ಬಾಕ್ಸ್ ಆಗ 8 ಇವೆಲ್ಲವೂ ಕಾನೂನು ಪಾಲನೆ ಮಾಡ್ತೀವಿ. ಇವಾಗ ಅಮ್ಮ ತಾಯಿ ನಿಮ್ಮ ಮಕ್ಕಳು 4 ಜನ ಇದ್ದಾರೆ. ಅವು 12 ಗಂಟೆಗೆ ಹೋಗ್ಬಿಡ್ತವೆ. ಅವ್ರು ಏನು ಹಾಕಲ್ಲ, ಬೆಳಗ್ಗೆ ತಿಂಡಿ ಹಾಕಿ 1 ನಿಮಿಷ ಕೇಳು, ಸ್ವಲ್ಪ ಕೇಳು. ಆ ಬೆಳಗ್ಗೆ ತಿಂದಿದ್ದೆ ಮತ್ತೆ ಅದೇ ಬಾಕ್ಸ್ ಹಾಕುತ್ತೀನಿ ಮಕ್ಕಳಿಗೆ ಅಂದ್ರೆ ಲೇಟ್ ಆಗಿ ಬರೋಂಗಿದ್ರೆ ನಾವು ಬಾಕ್ಸ್ ಅರ್ಥ ಆಗಲಿಲ್ಲ ನಮಗೆ. 12:30 ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗುತ್ತಾ? ಇನ್ನು ಮಾಡಿಸ್ತೀವಿ ಸರ್. ಅವರು ಪಾಪ ಬೆಳಗ್ಗೆ ಟಿಫನ್ನು ಮಾಡ್ಬೇಕ್ರಿ. ನಿಮ್ಮ ಮನೇಲಿ ಮಾಡಲ್ಲ ಮಕ್ಕಳಿಗೆ? 120 ಜನ ಎಷ್ಟು ಟೋಟ್ಲು? 250. ನೀವು 25 ಜನ ಇದ್ದೀರಾ. ಮಾರ್ನಿಂಗ್ ಹೋಗೋವಂಥವ್ರು ಅವ್ರಿಗೊಂದು ಸ್ಪೆಷಲಿಟೈಸ್ ಮಾಡ್ರಿ, ಇನ್ನೊಬ್ರು ಅಪಾಯಿಂಟ್ ಮಾಡ್ಕೊಡ್ರಿ. ಫಸ್ಟ್ ಮಾಡಿ, ಆಮೇಲೆ ಉಳಿದಿದ್ದು ಮುದ್ದೆ ಮಾಡ್ರೆ 25 ಮುದ್ದೆ ಫಸ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. 20 ಮುದ್ದೆ ಕೊಟ್ಬಿಡಿ, ತಿನ್ಕೊಂಡು ಹೋಗ್ತಾರೆ ಅವರು. ಉಪವಾಸ ಹೋಗಕ್ಕಾಗ್ತಾರೆ ಮತ್ತೆ ಬರೋ 5 ಗಂಟೆಗೆ ಬೆಳಗ್ಗೆನೆ ಜಾಸ್ತಿ ಮಾಡಿ ಅವ್ರು ಉಪವಾಸ ಇರಕ್ಕಾಗತ್ತಾ? ಸ್ವಲ್ಪ ಜನ ಹಾಕ್ತಾರೆ ಮ್ಯಾಮ್ ಬಾಕ್ಸ್ಗೆ, ಒಂದೊಂದ್ಸತಿ ಮಾರ್ನಿಂಗ್ ಆಗಲ್ಲ ಬಾಕ್ಸ್. ಈ ಬಾಕ್ಸ್ ಪ್ರಶ್ನೆ ಬಿಡಿ, ಸಾಹೇಬ್ ಹೇಳಿದ್ರೆ ಅರ್ಥ ಆಯ್ತಲ್ವಾ? ಅವ್ರಿಗೆ 25 ಜನ, 25 ಮುದ್ದೆ ಫಸ್ಟ್ ಮಾಡಿ ರೆಡಿ ಮಾಡ್ಸಿ. ಅವ್ರಿಗೆ 12:30 ಕೊಡಿ. 12:30 ಮಾಡ್ಕೋಬೇಕು, 12:30 ತಿನ್ಕೊಂಡು ಹೋಗ್ಬೇಕು. ಏನು ಕೊಟ್ಟಿಲ್ಲ, ಸೋಪ್ ನಿಮಗೂ ಕೊಟ್ಟಿಲ್ಲ? ಪ್ಯಾಡ್ಸೇ ಇಲ್ಲ ಅಪ್ಪ. ಪ್ಯಾಡ್ಸ್ ಆಲ್ಸೋ ನಾಟ್ ಸಪ್ಲೈ. ನೀವು ಹೇಳಮ್ಮ. ಸೋಪ್ ಇಲ್ಲ, ಪ್ಯಾಡ್ಸ್ ಇಲ್ಲ, ವಾಸನೆ ಸರಿಯಾಗಿ ನೀರು ಬರ್ತಾ ಇಲ್ಲ, ಫುಡ್ ಬರ್ತಾ ಇಲ್ಲ. ಬರ್ಕೊಳ್ರಿ ಇದೆಲ್ಲ ಹಾಕಿ. ಆಯ್ತಮ್ಮ. ವಾರ್ಡನ್ ಸೇಸ್ ನಾಟ್ ಸಪ್ಲೈ. ಎಷ್ಟು ತಿಂಗಳಿಂದ? ಲಾಸ್ಟ್ 4 ಮಂತ್ಸ್ ಯಾವ 6 ಮಂತ್ಸ್ ಇಂದ ಯಾವ ಸಪ್ಲೈ ಇಲ್ಲ. ಅವ್ನು ಆನ್ಸರ್ ಮಾಡಿ. ಓಕೆ ಅಮ್ಮ, ಓಕೆ, ಚೆನ್ನಾಗಿ ಓದ್ರಿ. ಇದೆಲ್ಲ ಸಣ್ಣ ಪಣ್ಣ ಇರ್ತಾವೆ, ಊಟ ಪ್ರಾಬ್ಲಮ್ ಎಲ್ಲ ಇದೆ. ನಾನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಚೆನ್ನಾಗಿ ಓದ್ಬೇಕು, ಹಠ ಇರಬೇಕು. ಚೆನ್ನಾಗಿ ಓದಿದ್ದ ಕಾಲರನ್ನ ಸಣ್ಣ ಬಿಡೋಣ. ಮತ್ತು ನೀವು ಕಾಲರ್ ಆಗ್ಬಾರ್ದು. ಆಮೇಲೆ ಇಂಥ ವಾರ್ಡನ್ ಆಗ್ಬಾರ್ದು ನೀವು, ಅಲ್ವಾ? ಇಂಥ ಸೂಪರ್ವೈಸರ್ ಆಗ್ಬಾರ್ದು. ಚೆನ್ನಾಗಿ ಓದಿ, ಒಳ್ಳೇದಾಗಲಿ. ನಮ್ಗೆ ಹೇಳ್ತೀರಿ, ನಾವೆಲ್ಲ ಉತ್ಕೊಳ್ತವ್ರು ಬರಬೇಕು ಅಂತ. ಎಲ್ಲಿ ಬರಬೇಕು? ಯಾವುದು ರೆಡಿ ಮಾಡಿಸಿ ಸರ್. ಯಾವ ಸರ್? ಹೇಳಿ ಸರ್, ಹೇಳಿದ್ವಿ ಸರ್. ಶ್ರೀನಿವಾಸ ಸ್ವಲ್ಪ ಇದು ನೋಡಿ ಅದೆಲ್ಲ
ಮೇಲೆ ವಾಶ್ರೂಮ್ಸ್ ಮಾಡಿದ್ದಾರೆ ಸರ್, ಅಲ್ಲೆಲ್ಲ ಪೈಪೇಜ್ ಇದಕ್ಕೆಲ್ಲ ಬೋರ್ಡ್ ಅಮ್ಮ ಹಂಗೆ ಇರಕ್ಕೆ ಗೊತ್ತಪ್ಪ ಲೆವೆಲು ಮಕ್ಕಳಿಗೆ. ಸಾಹೇಬ್ರಿಗೆ ತಂದಿದ್ದೀವಿ ಸರ್, ರೆಡಿ ಮಾಡಿಸ್ತೀವಿ. ಇನ್ನೂ ಜನಕ್ಕೆ ಇಲ್ಲ ಅವ್ರು ಅರ್ಥ ಆಗ್ತಾರೆ. ಕೆಟ್ಟೋದು ನೀವು ಏನಕ್ಕಿದ್ದೀರಿ ಎಲೆಕ್ಟ್ರಿಕ್ದು ಸ್ವಲ್ಪ ಬೋರ್ಡ್ ಇದು ಸರ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ. ಹೊಸ ಮೀಟ್ರ್ ಬರ್ದಿದ್ದಾರೆ ಸರ್, ಮೀಟ್ರ್ ಬರ್ತಾ ಇದೆ. 3 ಫೇಸ್ ಇಲ್ಲ ಸರ್ ನಿಮಗೆ. ಕರೆಂಟ್ ಇಲ್ಲ, ನೀರಿಲ್ಲ. ಅಲ್ಲ ಸರ್, 3 ಫೇಸ್ ಮೀಟ್ರ್. ಅಲ್ಲ ವಾರ್ಡನ್ ಅಲ್ಲ. ಊರುಗಳಲ್ಲಿ ಮೇಲೊಂದು ಕವರ್ ಹಾಕ್ಬೇಕು, ಓಪನ್ ಆಗಿ ಇಡಂಗಿಲ್ಲ. ನಾನು ಬಂದಾಗಿಂದ 2 ಇಯರ್ಸ್ ಆಯ್ತು ಸರ್. ನೋ ಪಿಲ್ಲೋಸ್. ಕೋವಿಡ್ ಬಂದು ಕೊಡಿಸ್ತೀವಿ ಅಂತ ಹೇಳಿ ಬನ್ರಮ್ಮ ನಮ್ಮ ನೀವು ಬರ್ರಿ. ಇದು ಯಾರು ಊಟ ಇದು? ಅದ್ರಲ್ಲಿ ಜೀಳ ಇತ್ತಾ? ಸ್ವಲ್ಪ ತಿನ್ಬಿಟ್ಟ? ಯಾವ ಡೇಟ್ ಅಮ್ಮದು? ಯಾವ ಡೇಟು? ಕಂಪ್ಲೇಂಟ್ ಮಾಡಿದ್ರಾ ಕಂಪ್ಲೇಂಟು? ಇನ್ನೊಂದ್ಸಲ ನಾವು ಮಾಡಲ್ಲ ಅಂತ ಈ ರೂಮ್ಸ್ಗೆ ಎತ್ಕೊಂಡ್ಬಂದ್ಬಿಡ್ತಾರೆ ಸರ್. ಅಡಿಗೆ ನಾಳೆ ಇವತ್ತು ರಜೆ ನಾನು ತೋರಿಸ್ಬಿಡಲ್ಲ. ನೋಡ್ಬಾರ್ದು ಅಂತ ಯಾರು ನೋಡಿ ಚಾಮರಾಜಲ್ಲಿ ಯಾವ ಕ್ಲಾಸು ಏನು ಇನ್ನ ಕ್ಯಾಮ್ರಾ ಫಸ್ಟ್ ಎಲ್ಲ ಸರಿ ಮಾಡ್ತೀವಿ. ಊಟ ತಿಂಡಿ ನೀಟಾಗಿ ಬರಬೇಕು. ಏನು ಸರಿ ಇಲ್ಲ, ಅದೆಲ್ಲ ಹಾಳಾಗೋಗ್ಬಿಟ್ರಿ. ಹೆಣ್ಮಕ್ಳು ವಾಸ್ತು ಹಾಳಾಗೋಗ್ಬಿಟ್ರಿ. ಡೋಲಿ ಇದೆಲ್ಲ ಬರ್ತದಲ್ಲ ಕ್ಲೀನ್ ಮಾಡ್ಸಕ್ಕಾಗೋದಿಲ್ಲ. ವಾರ್ಡನ್ ಸಾಹೇಬ್ರೆ ಇದು ಕ್ಲೀನ್ ಮಾಡ್ತೀವಿ ಫಸ್ಟು. ಈ ಹಳ್ಳಿ ಕಾರು ಡೋಲಿ ಗೀಲಿ ಬೇಡ, ಮಕ್ಕಳು ನೆಟ್ಟು ಓದ್ಕೊಳ್ಳಿ. ಇದೆಲ್ಲ ಕ್ಲೀನ್ ಮಾಡ್ತೀವಿ ಫಸ್ಟ್. ಇದೆಲ್ಲ ಇರಬಾರ್ದು ನೋಡಿ ರೀ. ಇದೇನು ವಾರ್ಡನ್ ರೀ, ಅಲ್ಲಿ ನೋಡ್ರಿ ಅದೇನು ಹೇಳ. ಹಾಂ, ನಿಮ್ಮ ಮನೆಗೆ ಇರ್ತದ ತಪ್ಪಲ್ವಾ? ಫಸ್ಟ್ ಕ್ಲೀನ್ ಬೆಳಗ್ಗೆ ಎಲ್ಲ ಕ್ಲೀನ್ ಆಗ್ಬೇಕು ನೋಡಿ. ನಿಮ್ಮ ಕಾಲ ನೋಡ್ರಿ ನೋಡಿ ನೋಡಿ ನೋಡ್ರಿ ಸರ್ ಇದೆ ಇಲ್ಲೇ ಕ್ಲೀನ್ ಮಾಡಬೇಕು. ಅದು ಇವಾಗ ತೆಗಿತಾರೆ. ಮುಚ್ಚ ಓಪನ್ ಬಿಟ್ಟು ಹಂಗಿರಿ ಗಲೀಜು ಅದು ಹಾಕಿ ಮುಚ್ಚ ಸೋಪು ಕ್ಲೀನ್ ಮಾಡಿದ್ರು ಇದೆಲ್ಲ ಏನಿದು ನೀನು ಬರೀ ವಾರದ ಏನು ಕೊಟ್ಟು ಮಾಡ್ಕೊಂಡು ಇಟ್ಕೊಂಡಿರೋ ಅಷ್ಟೇ. ಮಿಕ್ಕಿದೆಲ್ಲ ಬಿಟ್ಟಲ್ಲಿ ಅಲ್ವಾ? ಮುದ್ದೆ ಇಬ್ಬರು ನಿಂತ 4,000 ಮುದ್ದೆ ಅಂತ ಬಸ್ಸಾರು ಪಲ್ಯ ತೋರ್ಸಪ್ಪ. ಸಾಹೇಬ್ ತೋರಿಸು. ಬಸ್ಸಾರು ಅಲ್ಲ ತೋರಿಸು. ಮೇಲಕ್ಕೆ ನಾನು ವಾಶ್ ಮಾಡಲಿಕ್ಕೆ ಸಿಗುತ್ತಾರೆ. ನಾವು ಚೆಕ್ ಮಾಡ್ತಾ ಇದ್ದೀವಿ. ಹಾಂ, ಅದು 5,000 ರೂಪಾಯಿ ಬಾಕ್ಸು. ಒಂದು 2 ಬಾಕ್ಸ್ ತಂದರೆ 30-40 ಜೊತೆ ಇಡ್ಬೋದು. ಈಗ ಬಿಸಾಕಂದ್ರೆ ಹೆಂಗ್ರಿ? ಒಂದು 2-3 ರೂಮ್ ಸೇರಿಸೋದಿಟ್ಟು ಒಳಗಡೆ ಬರ್ಬಾರ್ದು. ನಾವು ಬರ್ಬಾರ್ದು. ಬೋರ್ಡ್ ಫಸ್ಟು ಇಲ್ಲೊಂದು ಬೋರ್ಡ್ ಹಾಕಿ ಇಲ್ಲಿ ಲೋಕಾಯುಕ್ತ ಆಫೀಸು ಯಾವ್ಯಾವ್ದು ಏನಾದರೂ ನಮ್ಮಲ್ಲಿ ದೋಷಗಳಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಧೈರ್ಯವಾಗಿ ಆಗ್ತದೆ.
ಮಕ್ಕಳು ಚೆನ್ನಾಗಿ ನೋಡ್ಕೊತೀವಿ, ಯಾರಿಗಾದ್ರು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಬೇಕಾಯ್ತು ಅಂತ ಹಾಕು, ಅವಾಗ ಖುಷಿ ಪಡ್ತೀನಿ. ಅದು ಫಸ್ಟ್. ಇಲ್ಲ ಅಂತ ಸರ್, ಇಲ್ಲ ಅಂತ ಇಲ್ಲ ಯಾರು ಇರಲ್ಲ ಇದೆಲ್ಲ ಯಾರು? ಹಾಂ ಆಯ್ತಾ? ಅಡುಗೆ ಆಯ್ತಮ್ಮ? ಊಟ ಮಾಡ್ಬೇಕಾ? ಹಿಂಗೆ ಆಗ್ಬೇಕಲ್ಲ ಒಬ್ಬರೇ ಮೇಲೆ 2 ಇದೆ 4 ಫಿಲ್ಟರ್ ಹಾಕಿದ್ರೆ ಸುಮ್ಮನೆ ಹಂಗೆ ಬರುತ್ತಾ? ಕಳಿಸ್ಕೊಡೋದು ಎಲ್ಲಿಂದ? ಅವ್ರು ಹೆಂಗಮ್ಮ ಕೊಡ್ತಾರೆ ಪೈಪಲ್ಲಿ? ಅದು ಫಿಲ್ಟರ್ ನೀರು ಅಲ್ಲ, ಅದು ಬೋರ್ ನೀರು. ಅದೇನಮ್ಮ ಒಂದು ಫಿಲ್ಟರ್ ಇದೆ ಸರ್, ಪ್ರವಾಗ ಫಿಲ್ಟರ್ ಇದೆ ಸರ್ ದೊಡ್ಡದಾಗಿ, ಅದು ಅವ್ರು ಟ್ಯಾಂಕರಲ್ಲಿ ಹಾಕ್ತಾರೆ, ಅದು ಹೇಳ್ತಾರೆ ಸರ್. ಏನು ಅವ್ರಿಗೆ ಟೆಂಡರ್ ಹೇಗೆ ಅವ್ರಿಗೆ ಪೇಮೆಂಟ್ ಮಾಡ್ತೀರಿ? ಅವ್ರ ಕೇಳಿ ಗೊತ್ತಾಗ್ತಾರೆ. ಕೊಟೇಶನ್ ಮಾಡ್ತೀವಿ. ಖರ್ಚು ಮಾಡ್ತೀರಿ ನೀರಿಗೆ? ನೀರಿಗೆ ಈಗ ಖರ್ಚು ಮಾಡ್ತೀವಿ ಸರ್. ಫ್ರೀಗಾ? ಹೌದು ಸರ್, ಫ್ರೀಯಾಗಿ ಕೊಡ್ತಾರೆ. ಫಸ್ಟ್ ನಗರಸಭೆಯಿಂದ ಕೊಡ್ತಾರೆ. ಒಂದೊಂದು ಬಿಟ್ಟು ಒಂದು 6 ಹಾಕಿದ್ರೆ ಹಾಕಿದ್ರೆ ಫ್ಲೋರೈಡ್ ಜಾಸ್ತಿ ಇದೆ ಅಂತ ಅದು ಕೆಟ್ಟು ಹೋಗ್ತಿತ್ತು ಸರ್. ಹಾ. ಆಮೇಲೆ ಇವಾಗ ಹೋಗಿ ಕೂಡ ಒಂದು ಲೆಟರ್ ಬರೆದು ಹಾಕಿದ್ರು ಸರ್. ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ವಾಟರ್ ಆರ್ ಓ ಫಿಲ್ಟರ್ ಬಿಸಿನೀರು ಬರ್ತಾ ಇದೆಯಲ್ವಾ? ಟೈಮ್ ಊಟ ಚೆನ್ನಾಗಿ ಆಗ್ತಾ ಇಲ್ಲ ಅವರು. ಯಾಕೆ ಒಬ್ಬರ ಹೋಗ್ತಾರ ಊಟ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅರ್ಥ ಆಯ್ತು. ಅಲ್ಲಿ ಹೇಳಿದ್ರು ಅವ್ರು ನೋಡ್ಬೇಡಿ ನೀವು, ಅವ್ರು ನೋಡ್ಬೇಡಿ. ಸೋಪ್ ಸೋಪ್ ಕೆಲವು ಗೊತ್ತಾಗ ಮೇಲೆ ಸರ್. ಆಕ್ಚುಲಿ 4G ಆರ್ಡರ್ ಆಗಿರಲಿಲ್ಲ ಸರ್. ಇಡೀ ಸ್ಟೇಟ್ ಇಲ್ಲಿ ಲಾಸ್ಟ್ 3 months ಬ್ಯಾಕ್ ಅವಾಗವರೆಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಲಾಸ್ಟ್ 2 months ಇಂದ ಇಲ್ಲ. ಈಗ ನಮ್ಮ ಅವ್ರು ಲಾಸ್ಟ್ 5 months ಇಂದ ಸರ್ ಇಲ್ಲ, ನಮ್ದು BCM ಡಿಪಾರ್ಟ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಸಾಲದಲ್ಲಮ್ಮ ನೀವೆಲ್ಲ ಯಾವ ಕ್ಲಾಸು? ಸೆಕೆಂಡ್ PUC. ಇವ್ರು ನಿಮ್ಮ ದಿನ ಓದಿಸ್ತಿರ್ತಾರ? ನಾವೇ ಇನಿಷಿಯೇಟ್ ಮಾಡ್ತೀವಿ ಸರ್. ಪಾರ್ಟ್ ಟೈಮ್ ಈವ್ನಿಂಗ್ ಟೈಮ್ಸ್ ಹಾಕಿ GPS ಫೋಟೋಸ್ ಅದಕ್ಕೆ ಕರೆಕ್ಟ್ ಖುಷಿ ಆಯಿತು. ಓದಿಸಿದ್ರ ಕರೆಕ್ಟಾಗಿ ಕೊಡ್ತೀರಾ? ಇದೆಲ್ಲ ಮತ್ತೆ ಸೇಮ್ ನೀವು ಸಾಕೋಣ ನೀವು ಮೊದಲ ಕಮ್ಮಿಲ್ಲ ಆಗ್ತಿದೆಯಾ? ಅಲ್ಲಿ ಇವರಿಗೆ ಅವ್ರದಾಗ ಹಿಂಗೆ ನಿಮಗೆಲ್ಲ ಇದು ಅರ್ಥ ಇದೆ ಪರವಾಗಿಲ್ಲ. ಮತ್ತೆ ವಿದ್ಯಾಭ್ಯಾಸ ಶಿಕ್ಷಣ ರಾಜಕೀಯ ಪ್ರವೇಶ ಒಂದು ಆಡ್ತಾ ಇದ್ದೀವಿ. ಸ್ಟವಲ್ಲಿ ಮಾಡ್ಕೊಂಡು ತಿನ್ಬೇಕು